2023-24ನೇ ಸಾಲಿನ ಲೋಕಸಭಾ ಚುನಾವಣೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಇಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಿಂದ ಸ್ಪರ್ಧೆ ಮಾಡುತ್ತಿರುವಂತಹ ಕೈ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಇನ್ನೇನು ಚುನಾವಣೆ ಸಮೀಪಿಸ್ತಾ ಇದೆ, ಹೇಗಿದೆ ಸರ್ ಜನರ ರೆಸ್ಪಾನ್ಸ್? ನಾನು ಈಗಾಗಲೇ 3 ಚುನಾವಣೆಯನ್ನು ಎದುರಿಸಿದ್ದೇನೆ. 3 ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಅತ್ಯುತ್ತಮವಾದಂಥ ಒಂದು ಜನ ಬೆಂಬಲ ಎಲ್ಲ ವರ್ಗಗಳಿಂದನೂ ಕೂಡ ಸಿಗ್ತಾ ಇದೆ. ಎಲ್ಲ ವರ್ಗಗಳಿಂದ ಸಿಗ್ತಾ ಇರೋದ್ರಿಂದ ನನಗೆ ಹೆಚ್ಚು ವಿಶ್ವಾಸನೂ ಕೂಡ ಹೆಚ್ಚಾಗಿದೆ. ಮತ್ತು ಈ ಬಾರಿ ಮೋದಿ ಮತ್ತು ದೇವೇಗೌಡರ ಜೋಡಿ ಮೈತ್ರಿ ಮಾಡ್ಕೊಂಡಿದೆ, ಅದು ನಿಮ್ಮ ಕ್ಷೇತ್ರದಲ್ಲಿ ವರ್ಕ್ ಆಗುತ್ತೆ ಸರ್? ನೋಡಿ, ಇದೇನು ಹೊಸ ಮೈತ್ರಿ ಅಲ್ಲ, ಇದು ಹಳೆ ಮೈತ್ರಿ. ಸೊ ಈಗ ಓಪನ್ ಆಗಿ ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಎದುರಿಸ್ತಾ ಇರ್ತಕ್ಕಂಥದ್ದು ಯಾರನ್ನ ಅಂತಲೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಇವತ್ತು ನನ್ನ ಕೆಲಸ, ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿರುವಂಥ ಕೆಲಸ ಕಾರ್ಯಗಳು, ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿಗಳು, ಮತ್ತು ಇವತ್ತು ನಮ್ಮ ಕರ್ನಾಟಕಕ್ಕೆ ಮೋದಿ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು, ಕರ್ನಾಟಕದ ಕನ್ನಡಿಗರ ಧ್ವನಿಯಾಗಿ ನಾನೇನು ಎತ್ತಿದ್ದೇನೆ, ಅದಕ್ಕೆ ಜನ ಬೆಂಬಲವನ್ನು ಕೇಳ್ತಾ ಇದ್ದೇನೆ, ಆಶೀರ್ವಾದವನ್ನು ಕೇಳ್ತಾ ಇದ್ದೇನೆ. ಸೊ ಹಾಗಾಗಿ ನನಗೆ ಅವ್ರು ಯಾರು ಯಾವ ರೀತಿ ಇದು ಮಾಡ್ತಾಯಿದ್ದಾರೆ, ಅವ್ರು ಏನು ನನ್ನ ಮೇಲೆ ಆರೋಪಗಳನ್ನು ಮಾಡ್ತಾಯಿದ್ದಾರೆ, ಅವ್ರು ನನ್ನನ್ನು ಯಾವ ರೀತಿಯಾಗಿ ತೇಜೋವಧೆ ಮಾಡ್ತಾಯಿದ್ದಾರೆ, ಅದೆಲ್ಲವೂ ಕೂಡ ನನ್ನ ಕ್ಷೇತ್ರದ ಜನರಿಗೆ, ಕರ್ನಾಟಕದ ಜನರಿಗೆ ಬಿಟ್ಟಂಥ ವಿಚಾರ. ಎಲ್ಲೋ ಒಂದು ಕಡೆ ನಿಮ್ಮ ಎದುರಾಳಿ ಸರ್ಕಾರಿ ಸೇವೆನ ಇಟ್ಕೊಂಡು ಮತವನ್ನು ಕ್ರೋಢೀಕರಣ ಮಾಡ್ತಿರುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಅವರು ಸರ್ಕಾರದ ಅಧಿಕಾರಿಯಾಗಿ ಕರ್ನಾಟಕ ಸರ್ಕಾರದ ಯೋಜನೆಗಳನ್ನು, ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದಾರೆ. ಈಗೇನಾಗಿದೆ, ಕೆಲವರು ಯಾರೋ ಒಂದು ರಸ್ತೆ ಮಾಡ್ತಾರೆ, ಆ ರಸ್ತೆ ನಾನೇ ಮಾಡಿದ್ದು ಅಂತ ಹೇಳ್ಕೊಬಿಡ್ತಾರೆ. ಅವರು ಸರ್ಕಾರದ ಅಧಿಕಾರಿನಲ್ಲಿ ಸೇವೆ ಸಲ್ಲಿಸುವಂಥವ್ರು. ಅದಕ್ಕೆ ನನಗೆ ಓಟ್ ಹಾಕಿ ಅಂತ ಅಂದರೆ ಏನು ಮಾಡೋಕ್ಕಾಗತ್ತೆ? ಈಗ ಕಷ್ಟ ಕಾಲದಲ್ಲಿ ನಾನಿದ್ದೀನಿ, ಕಷ್ಟದ ಜೊತೆ ನಾನಿದ್ದೇನೆ, ಜನರ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡಿದ್ದೇನೆ, ಯಾವುದೇ ಅಂಜಿಕೆ ಇಲ್ಲದೆ, ಭಯ ಇಲ್ಲದೆ, ಧೈರ್ಯವಾಗಿ ಎಲ್ಲ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಇದ್ದೀನಿ. ಸೊ ಈಗ ಅವರು ಅವರ ಅಧಿಕಾರದ ಅವಧಿನಲ್ಲಿ ಸರ್ಕಾರದ ಸೇವೆಯನ್ನು ಮಾಡಿದ್ದಾರೆ. ಅವರ ಒಂದು ಏನು ಇನ್ಫ್ಲೂಯೆನ್ಸನ್ನು ಉಪಯೋಗಿಸಿ ಒಂದಷ್ಟು ದಿನ ಹೆಚ್ಚುವರಿಯಾಗಿ ಹುದ್ದೆಯಲ್ಲಿ ಮುಂದುವರಿಸ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ಬೇರೇನು ಕೂಡ ವಿಚಾರಗಳಿಲ್ಲ. ಚರ್ಚೆ ಮಾಡೋಣ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಏನಿಲ್ಲ, ನಾನು ಕೆಲಸ ಮಾಡಿದ್ದೀನಿ, ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಾನು ಕೆಲಸಕ್ಕೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಕನ್ನಡಿಗರಿಗೆ ರಕ್ಷಣೆ ಕೊಡಬೇಕು ಅಂತ ಅಂದರೆ ಧ್ವನಿಯನ್ನು ಎತ್ತಿರ್ತಕ್ಕಂಥವ್ರಿಗೆ ಆಶೀರ್ವಾದ ಮಾಡಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟು ನಮ್ಮದು. ಸರ್, ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ನೋಡಿ, ಇದು ಡಿ ಕೆ ಸುರೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ರಿಪೋರ್ಟರ್ ಲಾವಣ್ಯ, SSTV ಬೆಂಗಳೂರು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.